ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಚೆಲುವ ಕನ್ನಡ ನಾಡು ಈ ಪಾಠದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಯಲ್ಲೇ ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ಚೆಲುವ ಕನ್ನಡ ನಾಡು ಅನ್ನುವಂತಹ ಈ ಪಾಠವನ್ನು ಪ್ರಾರಂಭಿಸುವ ಮೊದಲು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದು. ಅದು 1956 ನವೆಂಬರ್ 1 ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಗೆ ಅನುಗುಣವಾಗಿ ರೂಪಿತವಾಗ್ತಾ ಹೋಗ್ತದೆ. ಮೊದಲಿಗೆ ಈ ಕರ್ನಾಟಕ ಅನ್ನುವಂಥ ಹೆಸರು ಮೈಸೂರು ರಾಜ್ಯ ಅಂತ ಆಗಿತ್ತು. 1973ರಲ್ಲಿ ಈ ಮೈಸೂರು ರಾಜ್ಯವನ್ನು ಮರುನಾಮಕರಣ ಮಾಡ್ತಾರೆ. ಕರ್ನಾಟಕ ಅನ್ನುವಂಥ ಹೆಸರಿಂದ ಮರುನಾಮಕರಣ ಮಾಡ್ತಾರೆ. ಬೆಂಗಳೂರು ಅನ್ನುವಂಥದ್ದು, ಬೆಂಗಳೂರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕದ ರಾಜಧಾನಿ. ಹಾಗೆ ಕರ್ನಾಟಕ ಬೆಂಗಳೂರು ಅತಿ ದೊಡ್ಡ ನಗರವೂ ಹೌದು. ಈ ಕರ್ನಾಟಕವು ವಿಸ್ತೀರ್ಣದಲ್ಲಿ ರಾಷ್ಟ್ರದ 6ನೇ ಅತಿ ದೊಡ್ಡ ರಾಜ್ಯವಾಗಿದ್ದು ಒಟ್ಟಿಗೆ 31 ಜಿಲ್ಲೆಗಳನ್ನು ಒಳಗೊಂಡಿದೆ. ಪ್ರಸ್ತುತ 6 ಕೋಟಿಗೆ ಹೆಚ್ಚಿನ ಜನರು ಇಲ್ಲಿ ವಾಸವಾಗಿದ್ದಾರೆ. ಕನ್ನಡವು ಇಲ್ಲಿಯ ಅಧಿಕೃತ ಭಾಷೆಯಾಗಿದೆ. ಹಾಗೆ ಅದರ ಜೊತೆಯಲ್ಲಿಯೇ ಅನೇಕ ಉಪಭಾಷೆಗಳನ್ನು ಕೂಡ ಒಳಗೊಂಡಿದೆ. ತುಳು, ಕೊಡವ, ಕೊಂಕಣಿ, ಬ್ಯಾರಿ ಈ ಉಪಭಾಷೆಗಳನ್ನು ಆಡುವಂತಹ ಬಹಳಷ್ಟು ಸಂಖ್ಯೆಯ ಜನರು ಕೂಡ ಕರ್ನಾಟಕದಲ್ಲಿ ಇದ್ದಾರೆ. ಭೌಗೋಳಿಕವಾಗಿ ಕರ್ನಾಟಕ ಕರಾವಳಿ ಅನ್ನುವಂಥ ಸಮುದ್ರದ ತೀರ, ಪಶ್ಚಿಮ ಘಟ್ಟದ ಪ್ರದೇಶವನ್ನು ಒಳಗೊಂಡಂತಹ ಮಲೆನಾಡು ಮತ್ತು ಸಮತಟ್ಟಾದ ಬಯಲು ಸೀಮೆ ಅನ್ನುವಂಥ 3 ಬಗೆಯ ಪ್ರದೇಶಗಳನ್ನು ಹೊಂದಿದೆ. ಅಂದರೆ ಕರ್ನಾಟಕದಲ್ಲಿ 3 ಬಗೆಯ ಪ್ರದೇಶಗಳಿವೆ. ಒಂದು ಕರಾವಳಿ, ಇನ್ನೊಂದು ಪಶ್ಚಿಮ ಘಟ್ಟವನ್ನು ಹೊಂದಿರುವಂಥ ಮಲೆನಾಡು, ಮತ್ತೊಂದು ಬಯಲು ಸೀಮೆ. ಹಾಗೆಯೇ ಅನೇಕ ನದಿಗಳೂ ಕೂಡ ಈ ಕರ್ನಾಟಕದಲ್ಲಿ ಹರಿತವೆ. ಕೃಷ್ಣ, ಭೀಮ, ಘಟಪ್ರಭಾ, ವೇದಾವತಿ, ಮಲಪ್ರಭಾ ಮತ್ತು ತುಂಗಭದ್ರಾ, ಕಾವೇರಿ, ಹೇಮಾವತಿ, ಶರಾವತಿ, ಶಿಂಷಾ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಕಬಿನಿ ಹೀಗೆ ಈ ಹಲವಾರು ನದಿಗಳು ಕರ್ನಾಟಕದ ಮಣ್ಣನ್ನು ಬಹಳಷ್ಟು ಫಲವತ್ತಾಗಿಸಿವೆ. ಹಾಗೆ ಅನೇಕ ಬೆಳೆಗಳನ್ನೂ ಕೂಡ ಇಲ್ಲಿ ಬೆಳೆಯುತ್ತಾರೆ. ಅವುಗಳಲ್ಲಿ ಪ್ರಮುಖವಾದಂತಹ ಬೆಳೆಗಳು ಯಾವುದು ಎಂದರೆ ಭತ್ತ, ಕಬ್ಬು, ರಾಗಿ, ಜೋಳ, ಎಣ್ಣೆಕಾಳು, ಹಾಗೆ ಅದರ ಜೊತೆಯಲ್ಲಿ ಕಾಫಿ, ಹತ್ತಿ ಮೊದಲಾದವುಗಳು. ಅಷ್ಟೇ ಅಲ್ಲದೆ ಅನೇಕ ಹಣ್ಣು ಹಂಪಲುಗಳು ಹಾಗೆ ತರಕಾರಿಗಳು ಎಲ್ಲವೂ ಕೂಡ ಅದರ ಜೊತೆಯಲ್ಲಿ ಬೇಸಾಯ, ಪುಷ್ಪ ಕೃಷಿ, ಹೈನುಗಾರಿಕೆ ಮುಂತಾದ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿಯೂ ಕೂಡ ಈ ಕರ್ನಾಟಕವು ಗಣನೀಯವಾದ ಪ್ರಗತಿಯನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆ ಬರ್ತದೆ ನೋಡಿ. ನಿಮಗೆ 10 ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಬಹುದು. ಕನ್ನಡ ನಾಡಿನ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿರಿ. ಅಥವಾ ಬೇರೆ ಇದೇ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಸ್ವಲ್ಪ ತಿರುಚಿ ಕೇಳ್ಬೋದು. ಹಾಗಾಗಿ ಉತ್ತರ ಇದೇ ಆಗಿರ್ತದೆ, ಸರಿಯಾಗಿ ನೋಡಿಕೊಂಡ್ರೆ ಸಾಕು. ಐತಿಹಾಸಿಕ ಹಿನ್ನೆಲೆ ಸುಮಾರು 3ನೇ ಶತಮಾನದ ಪೂರ್ವದಲ್ಲಿ, ಅಂದರೆ ಹಿಂದೆ, ಈ ನಾಡಿನ ಕರ್ನಾಟಕದ ಬಹುಭಾಗ ಮೌರ್ಯ ಸಾಮ್ರಾಜ್ಯದ ಭಾಗವಾಗಿತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಕರ್ನಾಟಕ ಮೌರ್ಯ ಸಾಮ್ರಾಜ್ಯದ ಭಾಗವಾಗಿತ್ತು ಅನ್ನೋದಕ್ಕೆ ಅಶೋಕ ಚಕ್ರವರ್ತಿ ಅಶೋಕನ ಕಾಲದ ಹಲವು ಒಂದು ಶಾಸನಗಳು ಇವೆ ನೋಡಿ. ಆ ಶಾಸನಗಳೇ ಸಾಕ್ಷಿಯಾಗಿವೆ. ಆ ನಂತರ ಸುಮಾರು 400 ವರ್ಷಗಳ ಕಾಲ ಶಾತವಾಹನರು ಈ ಕರ್ನಾಟಕವನ್ನು ಆಳುತ್ತಾರೆ. ಇನ್ನು ಕದಂಬರು ಇವರು ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರ್ನಾಟಕವನ್ನು ಆಳಿದಂತಹ ಮೊದಲ ಕನ್ನಡ ದೊರೆಗಳಾಗಿ ಕದಂಬರನ್ನು ಹೇಳ್ಬೋದು. ಅವರು ಕನ್ನಡದ ಮೊದಲ ದೊರೆಗಳು. ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದಂತಹ ಮಯೂರ ಶರ್ಮ ತಮಿಳುನಾಡಿನ ಪಲ್ಲವ ದೊರೆಗಳಿಂದ ಅಪಮಾನಿತನಾದಾಗ ಕೆರಳಿ ಕದಂಬ ರಾಜ್ಯವನ್ನು ಸುಮಾರು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಅವನು ಸ್ಥಾಪಿಸ್ತಾನೆ. ಸರಿಸುಮಾರು ಇದೇ ವೇಳೆಗೆ ದಕ್ಷಿಣ ಕರ್ನಾಟಕದಲ್ಲಿ ಗಂಗರು ತಮ್ಮ ಆಳ್ವಿಕೆಯನ್ನು ಆರಂಭಿಸ್ತಾರೆ. ಕೋಲಾರವು ಇವರ ಮೊದಲ ರಾಜಧಾನಿಯಾಗಿದ್ದು ನಂತರ ಅದು ತಲಕಾಡಿಗೆ ಸ್ಥಳಾಂತರವಾಗ್ತದೆ. ಈ ಬಗ್ಗೆ ಇತಿಹಾಸದಲ್ಲಿ ತುಂಬ ಪುರಾವೆಗಳೆಲ್ಲ ಸಿಗ್ತವೆ. ನಿಮಗೆ ಈಗ ನೀವು ಕಾನೂನು ವಿದ್ಯಾರ್ಥಿಗಳು ಆದದ್ರಿಂದ ಸ್ವಲ್ಪ ಮಟ್ಟಿಗೆ ಇದನ್ನು ಸಂಕ್ಷಿಪ್ತವಾಗಿಯೇ ಇಲ್ಲಿ ನಿಮ್ಮ ಪಾಠದಲ್ಲಿ ಕೊಟ್ಟಿದ್ದಾರೆ. ಅಷ್ಟನ್ನು ಮಾತ್ರ ನಾನು ವಿವರಿಸ್ತಾ ಹೋಗ್ತೇನೆ. ಇನ್ನು ಬಾದಾಮಿಯ ಚಾಲುಕ್ಯರು ಇವರು ಸುಮಾರು 2.5 ಶತಮಾನಗಳ ಕಾಲ ಈ ನಾಡನ್ನು ಆಳ್ತಾರೆ.
ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾದಂತಹ ಎರಡನೇ ಪುಲಕೇಶಿ ಹೆಸರನ್ನು ನೀವು ಕೇಳಿರ್ಬೋದು. ಉತ್ತರಾಪಥೇಶ್ವರ ಅನ್ನುವಂತಹ ಬಿರುದು ಪಡೆದಿದ್ದ ಹರ್ಷವರ್ಧನನನ್ನು ಈತ ಸೋಲಿಸ್ತಾನೆ. ಮಾಳವ, ಗುರ್ಜರ, ಕೋಸಲ, ಕಳಿಂಗ ಮೊದಲಾದ ಪ್ರದೇಶಗಳನ್ನು ಗೆದ್ದು ಕಂಚಿಯ ಮಹೇಂದ್ರವರ್ಮನನ್ನು ಸೋಲಿಸಿ ವೀರಾಗ್ರೇಸರನಾಗಿ ಮೆರೆದ ಹೆಮ್ಮೆಯ ಕನ್ನಡಿಗ ಇಮ್ಮಡಿ ಪುಲಕೇಶಿ. ಚೀನಾ ದೇಶದ ಪ್ರವಾಸಿಯಾದಂಥ ಹುಯನ್ಸಾಂಗ್ ಕೂಡ ಪುಲಕೇಶಿಯ ಆಡಳಿತವನ್ನು ತನ್ನ ಆ ಕೃತಿಯಲ್ಲಿ ಅವನು ಪ್ರಶಂಸಿಸಿದ್ದಾನೆ. ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕದ ಬಲ ಎಂದು ಕರೆಯಲಾಗ್ತಾ ಇತ್ತು. ಭಾರತದಲ್ಲೆಲ್ಲ ಕರ್ನಾಟಕ ಬಲರ ಅಜೇಯಂ ಎಂದರೆ ಕನ್ನಡಿಗರ ಸೈನ್ಯವನ್ನು ಯಾರೂ ಗೆಲ್ಲಲಾಗುವುದಿಲ್ಲ ಅನ್ನುವಂಥ ಹೆಸರು ಒಂದು ಗಾದೆಯಾಗಿಯೇ ಉಳ್ಕೊಂಡು ಬಿಡ್ತದೆ. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ ಮುಂತಾದ ಕಡೆಗಳಲ್ಲಿ ಬಾದಾಮಿಯ ಚಾಲುಕ್ಯರ ಕಾಲದ ಸುಂದರ ಶಿಲ್ಪಗಳನ್ನು ನಾವು ಕಾಣಬಹುದು. ಈ ಚಾಲುಕ್ಯ ವಂಶದ ನಂತರ ಮತ್ತೆ ರಾಷ್ಟ್ರಕೂಟರು ಆಳ್ವಿಕೆ ಮಾಡ್ತಾರೆ. ಈ ರಾಷ್ಟ್ರಕೂಟರ ವಂಶದ ಒಂದನೆಯ ಕೃಷ್ಣ ಹೆಸರು ಕೇಳಿರ್ಬೋದು. ಆ ಒಂದನೆಯ ಕೃಷ್ಣ ಎಲ್ಲೋರದಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತಿಸಿರುವಂಥ ಕೈಲಾಸನಾಥ ದೇವಾಲಯ ಬಹಳ ಅದ್ಭುತವಾಗಿದೆ. ಹಾಗೆ ಮೂರನೇ ಗೋವಿಂದನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಸಾಕಷ್ಟು ವಿಸ್ತಾರವಾಗ್ತಾ ಹೋಗ್ತದೆ. ಇವನ ಮಗನೇ ಕನ್ನಡದ ಮೊದಲ ಉಪಲಬ್ಧ ಕೃತಿಯಾದ ಕವಿರಾಜ ಮಾರ್ಗ ಈ ಕೃತಿಯನ್ನು ಬರೆದಂಥ ಅಮೋಘ ವರ್ಷ ನೃಪತುಂಗ. ಈ ರಾಜ್ಯ ಅಂದರೆ ರಾಷ್ಟ್ರಕೂಟರ ರಾಜ್ಯ ಮುಂದೆ ಕಲ್ಯಾಣದ ಚಾಲುಕ್ಯರ ವಶವಾಗ್ತಾ ಹೋಗ್ತದೆ. ಬೇಲೂರು, ಹಳೆಬೀಡು, ಸೋಮನಾಥಪುರಗಳಂತಹ ಅತ್ಯಂತ ಸುಂದರವಾದಂತಹ ಶಿಲ್ಪಕಲಾ ರಚನೆಗಳ ಮೂಲಕ ವಿಶ್ವದಾದ್ಯಂತ ಪ್ರಸಿದ್ಧವಾದಂಥ ರಾಜವಂಶ ಹೊಯ್ಸಳರದ್ದು. ವಿಷ್ಣುವರ್ಧನ ಅನ್ನುವಂಥ ಹೆಸರನ್ನು ಕೇಳಿರ್ಬೋದು. ಈ ವಿಷ್ಣುವರ್ಧನ ಈ ಹೊಯ್ಸಳರ ಪ್ರಸಿದ್ಧನಾದ ದೊರೆ. ಈತನ ಪತ್ನಿಯ ಹೆಸರು ಶಾಂತಲೆ. ಇವಳು ಪ್ರಸಿದ್ಧ ನೃತ್ಯ ಕಲಾವಿದೆಯೂ ಕೂಡ ಆಗಿದ್ಲು. ಹಾಗೆ ಜೈನ, ವೈಷ್ಣವ ಹಾಗೂ ಶೈವ ಮತಗಳ ನಡುವಣ ಸಾಮರಸ್ಯ ಈ ಕಾಲಘಟ್ಟದ ವಿಶೇಷತೆಯಾಗಿತ್ತು. ಆನಂತರ 13ನೇ ಶತಮಾನದ ಉತ್ತರಾರ್ಧದಲ್ಲಿ ಕೊನೆಗೆ ಉತ್ತರದಿಂದ ಬಂದಂತಹ ಮೊಹಮ್ಮದೀಯರ ದಾಳಿ ದಕ್ಷಿಣ ಭಾರತದ ಮೇಲೆ ನಡೀತದೆ. ಪರಕೀಯ ಸಂಸ್ಕೃತಿಯ ಆಕ್ರಮಣದಿಂದ ಸನಾತನ ಸಂಸ್ಕೃತಿಯನ್ನು ಉಳಿಸಲೆಂದು ಹಕ್ಕಬುಕ್ಕ ಎಂಬ ಸೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಇಮ್ಮಡಿ ದೇವರಾಯ, ಕೃಷ್ಣದೇವರಾಯ ಮುಂತಾದ ಪ್ರಸಿದ್ಧ ಅರಸರ ಆಳ್ವಿಕೆಯಿಂದಾಗಿ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಬಹುಭಾಗಕ್ಕೆ ಪಸರಿಸ್ತಾ ಹೋಗ್ತದೆ. ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಪ್ರಸಾರಕ್ಕೆ ಅಲ್ಲಿ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತದೆ. ನಿಕೊಲೋ ಡಿ ಕೌಂಟಿ, ಅಬ್ದುಲ್ ರಜಾಕ್, ಇಬ್ನ್ ಬಬೂತಾ, ಲುಡ್ವಿಕೋ ಡಿ ವರ್ತೇಮಾ, ದುಆರ್ತೆ ಬಾರ್ಬೋಜಾ, ಡೊಮಿಂಗೋ ಪಯಾಸ್, ನ್ಯೂನಿಜ್, ಮಾರ್ಕೋ ಪೋಲೋ ಮೊದಲಾದ ಅನೇಕ ಮಂದಿ ವಿದೇಶಿ ಯಾತ್ರಿಕರು ಇಲ್ಲಿಗೆ ಬಂದು ವಿಜಯನಗರಕ್ಕೆ ಬಂದು ಅಲ್ಲಿನ ಸಾಮ್ರಾಜ್ಯದ ಆ ವೈಭವವನ್ನು ನೋಡಿ ಅವರೆಲ್ಲರೂ ಕೂಡ ತಮ್ಮ ಬರಹದಲ್ಲಿ ಇದನ್ನು ಸೂಚಿಸಿದ್ದಾರೆ. ಇಲ್ಲಿಯ ಒಂದು ಆಳ್ವಿಕೆಯನ್ನು ಬಹಳಷ್ಟು ಕೊಂಡಾಡಿದ್ದಾರೆ ಅನ್ನುವಂಥದ್ದು. ಆನಂತರ ಈ ವಿಜಯನಗರದ ಜೊತೆಗೆ ಹುಟ್ಟಿ ಬೆಳೆದಂಥ ಮತ್ತೊಂದು ಸಾಮ್ರಾಜ್ಯ ಎಂದರೆ ಹಸನ್ ಗಂಗು ಎಂಬಾತ ಸ್ಥಾಪಿಸಿದಂತಹ ಬಹಮನಿ ಸಾಮ್ರಾಜ್ಯ. ಈ ಹೆಸರನ್ನು ಕೂಡ ನೀವು ಕೇಳಿರ್ಬೋದು ಇತಿಹಾಸದಲ್ಲಿ, ಹಿಸ್ಟ್ರಿಯಲ್ಲಿ. ಈತನ ರಾಜಧಾನಿ ಗುಲ್ಬರ್ಗ. ಈ ಕಾಲದವನೇ ಆದ ಮಹಮ್ಮದ್ ಗವಾನ್ ಅನ್ನುವಂಥ ಒಬ್ಬ ಚತುರ ಆಡಳಿತಗಾರ ಬೀದರ್ನಲ್ಲಿ ಮದ್ರಸಾ ಅನ್ನುವಂತಹ ಒಂದು ಶ್ರೇಷ್ಠವಾದಂತಹ ಶೈಕ್ಷಣಿಕ ಕೇಂದ್ರವನ್ನು, ಬೃಹತ್ ಗ್ರಂಥಾಲಯವನ್ನು ಈತ ಸ್ಥಾಪಿಸ್ತಾನೆ. ಯಾರು? ಮಹಮ್ಮದ್ ಗವಾನ್ ಅನ್ನುವವನು. ಬಿಜಾಪುರದ ಆದಿಲ್ ಶಾಹಿ, ಬೀದರ್ನ ಇಮದ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ ಮತ್ತು ಗೋಲ್ಕೊಂಡದ ಕುತುಬ್ ಶಾಹಿಗಳು ಇವರು 15 ಮತ್ತು 16ನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾರೆ. ಹಾಗೆ ಬಿಜಾಪುರದ ಇಬ್ರಾಹಿಂ ರೋಜಾ, ಗೋಳುಗುಮ್ಮಟ ಮುಂತಾದವು ಆ ಕಾಲದ ಸುಂದರವಾದಂಥ ರಚನೆಗಳು. ಇನ್ನು 16ನೇ ಶತಮಾನದ ಉತ್ತರಾರ್ಧದಲ್ಲಿ 5 ಶಾಹಿ ಮನೆತನಗಳು ಒಟ್ಟಾಗಿ ಸೇರಿ ರಕ್ಕಸಗಿ ತಂಗಡಗಿ ಎನ್ನುವಂಥ ಸ್ಥಳದಲ್ಲಿ ವಿಜಯನಗರದ ರಾಜನಾದ ಅಳಿಯ ರಾಮರಾಯನನ್ನು ಅವರು ಸೋಲಿಸ್ತಾರೆ. ಅಲ್ಲಿಂದ ಈಚೆಗೆ ವಿಜಯನಗರ ಹಾಳು ಹಂಪೆಯಾಗ್ತದೆ. ಇನ್ನು ಕರ್ನಾಟಕದ ಸಂಸ್ಕೃತಿಯ ಸಂರಕ್ಷಣೆಯ ಭಾರವನ್ನು ಹೊತ್ತಿದಂತಹ ವಿಜಯನಗರ ಸಾಮ್ರಾಜ್ಯವು ನಶಿಸಿದ ಮೇಲೆ ಆ ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗೆ ಕೆಳದಿ ಅಂದರೆ ಇಕ್ಕೇರಿಯ ಕೆಳದಿ ಮತ್ತು ಮೈಸೂರಿನ ದೊರೆಗಳು ವಹಿಸಿಕೊಳ್ತಾರೆ. ಕೆಳದಿಯ ಶಿವಪ್ಪ ನಾಯಕನ ಕಾಲದಲ್ಲಿ ಈ ನಾಡು ಅತ್ಯುತ್ತಮವಾದಂಥ ಕಂದಾಯ ವ್ಯವಸ್ಥೆಯನ್ನು ಕಾಣ್ತದೆ. ಸಾಗರದಾಚೆಯ ವ್ಯಾಪಾರ ವಹಿವಾಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ
ಕೆಳದಿಯ ಅರಸರು ಹಿಂದೂ, ಕ್ರೈಸ್ತ, ಮುಸಲ್ಮಾನ ಮೊದಲಾದ ಎಲ್ಲ ಧರ್ಮಗಳಿಗೂ ಕೂಡ ಅವರು ಸಮಾನವಾದಂಥ ಪ್ರೋತ್ಸಾಹವನ್ನು, ಉತ್ತೇಜನವನ್ನು ಕೊಡ್ತಾರೆ. ಮುಂದೆ ಯದುರಾಯ ಎಂಬುವನಿಂದ ಆರಂಭವಾದಂಥ ಮೈಸೂರಿನ ಒಡೆಯರ್ ವಂಶವು ನಾಡಿನ ಏಳಿಗೆಗೆ ನೀಡಿರುವ ಕೊಡುಗೆ ಗಮನಾರ್ಹವಾಗಿದೆ. ರಾಜ ಒಡೆಯರ್, ರಣಧೀರ ಕಂಠೀರವ ನರಸರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೊದಲಾದ ಹಲವಾರು ಮಂದಿ ಪ್ರಸಿದ್ಧ ಅರಸರನ್ನು ಈ ವಂಶದಲ್ಲಿ ನಾವು ಕಾಣಬಹುದು. ಕೆಲವು ಕಾಲ ಮೈಸೂರಿನ ಆಳ್ವಿಕೆಯನ್ನು ನಡೆಸಿದಂಥ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಮಹಾಪರಾಕ್ರಮಿಗಳು, ಬ್ರಿಟಿಷರ ವಿರುದ್ಧ ದಿಟ್ಟವಾಗಿ ಹೋರಾಡಿದವರು ಕೂಡ ಆಗಿದ್ದರು. ಮೈಸೂರು ಅರಸರ ದೂರದರ್ಶಿತ್ವ ಮತ್ತು ಪೂರ್ಣಯ್ಯ, ಸಿ ರಂಗಾಚಾರ್ಲು, ಕೆ ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಮೊದಲಾದ ಈ ಒಂದು ನಾಡಿನ ದಕ್ಷ ಅಧಿಕಾರಿಗಳ ಕಾರ್ಯಕ್ಷಮತೆಯಿಂದಾಗಿ ಈ ನಾಡು ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೊಂದಿ ಇದೊಂದು ಮಾದರಿ ರಾಜ್ಯ ಅನಿಸಿಕೊಳ್ತದೆ. ಹೀಗೆ ನಂತರ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಕನ್ನಡ ನಾಡಿನ ಅನೇಕ ಕಲಿಗಳು ತಮ್ಮ ಪ್ರಾಣಾರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಕಿತ್ತೂರಿನ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ನರಗುಂದದ ಬಾಬಾ ಸಾಹೇಬ, ಮುಂಡರಗಿ ಭೀಮರಾಯ, ಹಲಗಲಿಯ ಬೇಡರು, ರಾಜ ವೆಂಕಟಪ್ಪ ನಾಯಕ ಮೊದಲಾದ ವೀರರು ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡವರು. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಕಾರ್ನಾಡು ಸದಾಶಿವರಾಯರು, ಆಲೂರ ವೆಂಕಟರಾಯರು, ಎಸ್ ನಿಜಲಿಂಗಪ್ಪ, ಮೈಲಾರ ಮಹಾದೇವ ಮೊದಲಾದ ಗಣ್ಯರು ಈ ಪಥದಲ್ಲಿ ನಡೆಯುತ್ತಾರೆ. ಹೀಗೆ ಸ್ವಾತಂತ್ರ್ಯ ನಂತರ ಮೈಸೂರು ಸಂಸ್ಥಾನವು ಭಾರತದ ಗಣರಾಜ್ಯದಲ್ಲಿ ವಿಲೀನವಾಗ್ತದೆ. ವಿದ್ಯಾರ್ಥಿಗಳೇ, ಇವೆಷ್ಟು ಕನ್ನಡ ನಾಡಿನ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಬಂದರೆ ಇವಿಷ್ಟನ್ನು ನೀವು ಉತ್ತರಿಸಬೇಕಾಗ್ತದೆ. ಕೆಲವೊಮ್ಮೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಥವಾ ಟಿಪ್ಪಣಿಯನ್ನು ಕೊಡುವಂಥದ್ದು ಇರ್ತದೆ. 5 ಅಂಕ, ಕೆಲವೊಮ್ಮೆ 10 ಅಂಕಕ್ಕೂ ಕೇಳ್ತಾರೆ. ಆವಾಗಲೂ ಕೂಡ ಅದನ್ನೇ ಬರೆಯಿರಿ. ಇನ್ನು ಈ ಕನ್ನಡ ನಾಡಿನ ಹಣಕಾಸು ಉದ್ದಿಮೆಗಳು ಹೇಗಿವೆ ಅನ್ನುವಂಥದ್ದು ನೋಡೋಣ. ಇದು ಕೂಡ ಟಿಪ್ಪಣಿ ಬರೆಯಿರಿ ಬರಬಹುದು. ಕರ್ನಾಟಕ ದೇಶದ ಆರ್ಥಿಕವಾಗಿ ಮುಂದುವರೆದಂತಹ ರಾಜ್ಯಗಳಲ್ಲಿ ಒಂದಾಗಿದೆ. 2013-14ರಲ್ಲಿ ನಡೆಸಿದಂತಹ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಆಗ ರಾಜ್ಯದಲ್ಲಿ ಕೇವಲ 1.8% ಮಾತ್ರ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ರಾಜ್ಯದ ಈ ನಿರುದ್ಯೋಗ ಇರಲಿಕ್ಕೆ ಅಂದರೆ ಸ್ವಲ್ಪ ಮಟ್ಟಿಗೆ ಮಾತ್ರ 1.8% ಮಾತ್ರ. ಯಾಕಂದರೆ ಎಲ್ರಿಗೂ ಕೆಲಸ ಇದೆ. ಯಾಕಂದರೆ ರಾಜ್ಯದ ಸುಮಾರು ಅರ್ಧದಷ್ಟು ಜನರು ಕೃಷಿ ಮತ್ತು ಕೃಷಿ ಸಂಬಂಧಿ ಉದ್ಯೋಗಗಳಲ್ಲಿ ತೊಡಗಿದ್ದಾರೆ. ರಾಜ್ಯದ ಒಟ್ಟು ವಿಸ್ತೀರ್ಣದ 64% ಭಾಗವನ್ನು ಕೃಷಿಗಾಗಿ ಬಳಸಲಾಗ್ತಾ ಇದೆ. ಹಾಗೆಯೇ ಉದ್ಯೋಗಾವಕಾಶಗಳು ಹೆಚ್ಚಾಗಿರುವಂತಹ HAL, NAL, BHEL, BEL, HMT ಮುಂತಾದ ದೇಶದ ಪ್ರಮುಖ ಸಾರ್ವಜನಿಕ ಉದ್ದಿಮೆಗಳು ಕರ್ನಾಟಕದಲ್ಲಿ ನೆಲೆಗೊಂಡಿವೆ. ಹಾಗಾಗಿ ಬಹಳಷ್ಟು ಉದ್ಯೋಗದ ಸಮಸ್ಯೆಗಳು ನಿವಾರಣೆಯಾಗಿದೆ. ಅದರ ಜೊತೆಯಲ್ಲೇ ಇಸ್ರೋ, CPRI, BEL, CFTRI, MRPL, BEML, DRDO ಮೊದಲಾದ ಪ್ರಸಿದ್ಧ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಗಳು ಕೂಡ ಈ ಕರ್ನಾಟಕದಲ್ಲಿವೆ. ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕರ್ನಾಟಕ ಬಹಳಷ್ಟು ವಿಶೇಷವಾದಂಥ ಸಾಧನೆಯನ್ನು ಮಾಡಿದ್ದು, ವಿಪ್ರೋ, ಇನ್ಫೋಸಿಸ್ ಮುಂತಾದ ಸಂಸ್ಥೆಗಳ ಕೇಂದ್ರ ಕಚೇರಿಗಳು ಕೂಡ ಬೆಂಗಳೂರಿನಲ್ಲಿವೆ. ಹಾಗೆ TCS, IBM, ಮೈಕ್ರೋಸಾಫ್ಟ್, ಒರಾಕಲ್, GE ಮುಂತಾದ ಸಂಸ್ಥೆಗಳು ಕೂಡ ಬೆಂಗಳೂರನ್ನು ತಮ್ಮ ಮುಖ್ಯ ವ್ಯಾವಹಾರಿಕ ಕೇಂದ್ರವನ್ನಾಗಿ ಮಾಡಿಕೊಂಡಿವೆ. ಹಾಗಾಗಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಹೆಸರು ಬಂದಿದೆ. ಜೀವತಂತ್ರಜ್ಞಾನ ಕ್ಷೇತ್ರದಲ್ಲಿಯೂ ಕೂಡ ಕರ್ನಾಟಕದ ಸಾಧನೆ ಅದ್ವಿತೀಯವಾಗಿ ಇದೆ. ಬೆಂಗಳೂರು ಮತ್ತು ಸುತ್ತಲ ಪ್ರದೇಶಗಳಲ್ಲಿ 16 ಜೀವತಂತ್ರಜ್ಞಾನ ಪ್ರಯೋಗಾಲಯಗಳು ಇದ್ದು ಅವು ಅನೇಕ ದೇಶಗಳಿಗೆ ಹೂ ಅಲಂಕಾರಿಕ ಸಸ್ಯಗಳನ್ನು ರಫ್ತು ಮಾಡ್ತಾ ಇವೆ. ಅಖಿಲ ಭಾರತದಲ್ಲೇ ಆರ್ಥಿಕ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನವವಿಕ್ರಮ ಸಾಧಿಸಿದಂತಹ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ. ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕ್ಗಳಾದ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಮತ್ತು ಈಗ ಅಸ್ತಿತ್ವದಲ್ಲಿ ಇಲ್ಲದಿರುವಂತಹ ವಿಜಯ ಬ್ಯಾಂಕ್ಗಳು ಕೂಡ ತಮ್ಮ ಅಸ್ತಿತ್ವವನ್ನು ಮೊದಲಿಗೆ ಕಂಡುಕೊಂಡದ್ದು ಇಲ್ಲಿಯೇ, ಅಂದರೆ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ. ಇವುಗಳೊಂದಿಗೆ ಅನೇಕ ಗ್ರಾಮೀಣ ಬ್ಯಾಂಕ್ಗಳು ಕೂಡ ಎಲ್ಲ ವರ್ಗದ ಜನರಿಗೆ ಆರ್ಥಿಕವಾಗಿ ನೆರವಾಗ್ತಾ ಇವೆ.
ಕರ್ನಾಟಕವು ಅನೇಕ ಖನಿಜಗಳ ತವರಾಗಿದ್ದು ಗಣಿಗಾರಿಕೆಯ ಮೂಲಕ ಅಪಾರ ಪ್ರಮಾಣದ ಆರ್ಥಿಕ ಸಂಪತ್ತನ್ನು ಗಳಿಸ್ತಾ ಇದೆ. ಚಿನ್ನ, ಮ್ಯಾಂಗನೀಸ್ ಮತ್ತು ಸುಣ್ಣದ ಕಲ್ಲುಗಳ ಉತ್ಪತ್ತಿಯಲ್ಲಿ ರಾಜ್ಯವು ರಾಷ್ಟ್ರದಲ್ಲಿಯೇ ಮೊದಲ ಸ್ಥಾನದಲ್ಲಿ ಇದೆ. ಹಾಗೆ ಬೆಳ್ಳಿಯ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿದೆ. ಕಬ್ಬಿಣ ಮತ್ತು ಬಾಕ್ಸೈಟ್ಗಳು ಉತ್ಪಾದನೆಯಲ್ಲಿ 3ನೆಯ ಸ್ಥಾನದಲ್ಲಿ ಇವೆ. ಇವೆಷ್ಟು ಹಣಕಾಸು ಮತ್ತು ಉದ್ದಿಮೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ ಟಿಪ್ಪಣಿಯನ್ನು ಅಥವಾ ಕರ್ನಾಟಕದ ಹಣಕಾಸು ಉದ್ದಿಮೆಯ ಕುರಿತು ಬರೆಯಿರಿ ಅಂತ ಕೊಟ್ಟರೆ ಬೇರೆ ಬೇರೆ ಬರೀಲಿಕ್ಕೆ ತುಂಬ ಮಾಹಿತಿಗಳು ಸಿಗ್ತವೆ. ಆದರೆ ನಿಮಗೆ ಪಠ್ಯಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಬರೀಬೇಕಾಗ್ತದೆ. ಇನ್ನು ಶಿಕ್ಷಣದ ಕುರಿತು ಏನು ಹೇಳ್ತಾರೆ ಅಂತ ನೋಡುವ. ಪ್ರಾಚೀನ ಕಾಲದಿಂದಲೂ ಕೂಡ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಪ್ರಮುಖವಾದಂತಹ ಸ್ಥಾನ ಇದೆ. ನಾಡಿನಾದ್ಯಂತ ಹರಡಿದ್ದ ಗುರುಕುಲಗಳು, ಕೂಲಿ ಮಠಗಳಲ್ಲಿ ಎಳೆಯ ವಯಸ್ಸಿನ ವಿದ್ಯಾರ್ಥಿಗಳು ಪ್ರಾಥಮಿಕ ಶಿಕ್ಷಣವನ್ನು ಪಡೀತಾ ಇದ್ದರು. ಗದಗ ಜಿಲ್ಲೆಯ ನಾಗಾವಿ, ಬಿಜಾಪುರ ಜಿಲ್ಲೆಯ ಸಾಲೋಟಗಿ, ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಮುಂತಾದ ಸ್ಥಳಗಳಲ್ಲಿ ವಿವಿಧ ವಿಷಯಗಳನ್ನು ಹಾಗೂ ವೃತ್ತಿಗಳನ್ನು ಕಲಿಸುವಂಥ ವಿಶ್ವವಿದ್ಯಾಲಯ ಮಾದರಿಯ ಶಿಕ್ಷಣ ಕೇಂದ್ರಗಳು ಇದ್ದ ಬಗ್ಗೆ ದಾಖಲೆಗಳಿವೆ. ಹಾಗೆ ಕೇವಲ ಪುರುಷರು ಮಾತ್ರವಲ್ಲದೆ ಸಾಮಿನಿರ್ಮಿಡಿ, ಜಕ್ಕಿ ಸುಂದರಿ, ಕೇತಲಾದೇವಿ, ರೆಬ್ಬಲದೇವಿ, ಚಂದಲಾದೇವಿ, ಮೇಚಲೆ, ಲಕ್ಷ್ಮಲೆ, ಶಾಂತಲೆ ಮೊದಲಾದ ಅನೇಕ ಸ್ತ್ರೀಯರು ಕೂಡ ನಾನಾ ಶಾಸ್ತ್ರಗಳಲ್ಲಿ ಪರಿಣತರಾಗಿದ್ದರು. ಅಂದರೆ ಶಿಕ್ಷಣವು ಪುರುಷರಿಗೆ ಮತ್ತು ಸ್ತ್ರೀಯರಿಗೂ ಸಮಾನವಾಗಿತ್ತು ಆ ಕಾಲದಲ್ಲಿ ಅನ್ನೋದು ಕೂಡ ಉಲ್ಲೇಖಿತವಾಗಿದೆ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ನಾಡಿನ ವಿವಿಧೆಡೆಗಳಲ್ಲಿ ಸರ್ಕಾರದ ಸಹಕಾರದೊಂದಿಗೆ ಕ್ರೈಸ್ತ ಮಿಷನರಿಗಳು ಆಂಗ್ಲ ಮಾದರಿಯ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸ್ತಾರೆ. ಹಾಗಾಗಿ ವಿದ್ಯಾಭ್ಯಾಸದ ಪ್ರಚಾರ ಹೆಚ್ಚಾಗ್ತಾ ಹೋಗ್ತದೆ. 1916ರಲ್ಲಿ ಪ್ರಾರಂಭಗೊಂಡಂತಹ ಮೈಸೂರು ವಿಶ್ವವಿದ್ಯಾಲಯವು ಬ್ರಿಟಿಷ್ ಆಧಿಪತ್ಯದಿಂದ ಹೊರಗಿದ್ದಂತಹ ಭಾರತೀಯ ಪ್ರದೇಶಗಳಲ್ಲಿ ಆರಂಭಗೊಂಡಂತಹ ಮೊದಲ ವಿಶ್ವವಿದ್ಯಾಲಯ ಅನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ. ಪ್ರಸ್ತುತ ಕರ್ನಾಟಕದಲ್ಲಿ ಬೆಂಗಳೂರು, ಗುಲ್ಬರ್ಗ, ಧಾರವಾಡ, ಮೈಸೂರು, ಶಿವಮೊಗ್ಗ, ಮಂಗಳೂರು, ತುಮಕೂರು, ಹಂಪಿ, ದಾವಣಗೆರೆ, ಬೆಳಗಾವಿ ಈ ಎಲ್ಲ ಸ್ಥಳಗಳಲ್ಲಿ ಸಾಂಪ್ರದಾಯಿಕ ಪದವಿಗಳನ್ನು ಪ್ರದಾನ ಮಾಡುವಂತಹ ವಿಶ್ವವಿದ್ಯಾನಿಲಯಗಳು ಇವೆ. ಅಷ್ಟೇ ಅಲ್ಲದೆ ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ, ಸಂಶೋಧನೆ, ಜಾನಪದ ಅಧ್ಯಯನ, ಕಾನೂನು, ಸಂಗೀತ, ಸಂಸ್ಕೃತ, ಮಹಿಳಾ ಅಧ್ಯಯನ, ಕೃಷಿ, ತೋಟಗಾರಿಕೆ ಹಾಗೂ ಗ್ರಾಮೀಣಾಭಿವೃದ್ಧಿಗಳಿಗೆಂದೇ ಪ್ರತ್ಯೇಕವಾದಂತಹ ವಿಶ್ವವಿದ್ಯಾನಿಲಯಗಳು ಇವೆ. ಅದರ ಜೊತೆಯಲ್ಲಿ ದೂರ ಶಿಕ್ಷಣದ ಮೂಲಕ ಕಲಿಯಬಹುದಾದಂತಹ ಮುಕ್ತ ವಿಶ್ವವಿದ್ಯಾನಿಲಯಗಳು ಕೂಡ ಇವೆ. ಉಡುಪಿ, ಶೃಂಗೇರಿ, ಗೋಕರ್ಣ, ಮೇಲುಕೋಟೆ ಮುಂತಾದ ಕಡೆಗಳಲ್ಲಿ ಸಂಸ್ಕೃತ ಮತ್ತು ವೈದಿಕ ವಿಷಯಗಳ ಸಾಂಪ್ರದಾಯಿಕ ಅಧ್ಯಯನಕ್ಕೂ ಕೂಡ ಇಲ್ಲಿ ಅವಕಾಶಗಳಿವೆ. ಜೊತೆಯಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಿಮ್ಹಾನ್ಸ್, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ, ರಾಮನ್ ಸಂಶೋಧನಾ ಕೇಂದ್ರ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಮುಂತಾದ ಅತ್ಯುನ್ನತ ಮಟ್ಟದ ಶೈಕ್ಷಣಿಕ ಸಂಸ್ಥೆಗಳಿಗೆ ಕರ್ನಾಟಕ ನೆಲೆವೀಡಾಗಿದೆ. UR ರಾವ್, ರಾಜಾರಾಮಣ್ಣ, CNR ರಾವ್ ಮುಂತಾದ ಪ್ರಸಿದ್ಧ ವಿಜ್ಞಾನಿಗಳನ್ನು ಈ ಕರ್ನಾಟಕ ಜಗತ್ತಿಗೆ ನೀಡಿದೆ. ನಾಡಿನಾದ್ಯಂತ ಹರಡಿರುವ 15ಕ್ಕೂ ಹೆಚ್ಚು ಖಾಸಗಿ ವಿಶ್ವವಿದ್ಯಾನಿಲಯಗಳು ರಾಜ್ಯದ ಶೈಕ್ಷಣಿಕ ಪ್ರಗತಿಗೆ ಗಮನಾರ್ಹವಾದ ಕೊಡುಗೆಯನ್ನು ನೀಡಿವೆ. ಕ್ರೀಡೆ, ಈ ಕ್ರೀಡೆಯ ಕುರಿತು ಕೂಡ ಟಿಪ್ಪಣಿ ಬರೆಯಿರಿ ಕೊಡ್ಬೋದು, ಅಥವಾ ಕ್ರೀಡೆಯ ಕುರಿತು ವಿವರಿಸಿರಿ ಅಂತ ಕರ್ನಾಟಕದ ಕ್ರೀಡೆ ಕುರಿತು ವಿವರಿಸಿರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೊಡಬಹುದು. ಅದಕ್ಕೇನು ತುಂಬ ಏನು ಬರಿಬೇಕಂತಿಲ್ಲ, ಸ್ವಲ್ಪ ಮಾತ್ರ ಇದೆ. ಕ್ರೀಡೆ ಅನ್ನುವಾಗ ಕ್ರೀಡಾ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಬಹಳಷ್ಟು ಪ್ರೋತ್ಸಾಹಕರವಾದಂಥ ವಾತಾವರಣ ಇದೆ. ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಂತದಲ್ಲಿ ಅಂದರೆ ಪ್ರಾಥಮಿಕ ಹಂತದಲ್ಲಿಯೇ ವಿದ್ಯಾರ್ಥಿಗಳು ಆಟೋಟಗಳಲ್ಲಿ ತೊಡಗಲು ಪ್ರೋತ್ಸಾಹವನ್ನು ನೀಡ್ತಾರೆ. ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅಂಗಣ ಮತ್ತು ಒಳಾಂಗಣ ಕ್ರೀಡಾಂಗಣ ಹಾಗೆ ಈಜುಕೊಳ ಮೊದಲಾದವುಗಳನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಜಿಲ್ಲಾ ಕ್ರೀಡಾ ಶಾಲೆಗಳು ಹಾಗೂ ಕ್ರೀಡಾ ವಸತಿ ಶಾಲೆಗಳಲ್ಲಿ ತರುಣ ಕ್ರೀಡಾಪಟುಗಳಿಗೆ ತರಬೇತಿಯನ್ನು ಕೂಡ ಕೊಡುತ್ತಾರೆ. ಕರ್ನಾಟಕದ ಅನೇಕ ಮಂದಿ ಕ್ರೀಡಾಪಟುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಗಳಿಸಿದ್ದಾರೆ. ಅವರಲ್ಲಿ ಮುಖ್ಯರಾದವರು ರೀತ್ ಅಬ್ರಹಾಂ, ಕೆನೆತ್ ಪೋವೆಲ್, ವಂದನಾ ರಾವ್, ಅಶ್ವಿನಿ ನಾಚಪ್ಪ, EAS ಪ್ರಸನ್ನ, JR ವಿಶ್ವನಾಥ್, ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್, ಪ್ರಕಾಶ್ ಪಡುಕೋಣೆ, ಪಂಕಜ್ ಅಡ್ವಾಣಿ, MN ತ್ರಿವೇಣಿ, ಪ್ರೇಮಲತಾ ಸುರೇಬಾನ್,
ಮೊದಲಾದವರು. ಈಗಿನ ಇದರಲ್ಲಿ ಇನ್ನೂ ತುಂಬ ಇದ್ದಾರೆ, ಆದರೆ ನಿಮಗೆ ಪಠ್ಯಪುಸ್ತಕದಲ್ಲಿ ಇಷ್ಟೇ ಕ್ರೀಡಾಳುಗಳ ಹೆಸರುಗಳನ್ನು ನೀಡಿದ್ದಾರೆ. ಇವರ ಹೆಸರು ಕ್ರೀಡಾಸಕ್ತರಿಗೆ ಚಿರಪರಿಚಿತವಾಗಿದೆ ಅನ್ನುವಂಥದ್ದು. ಇವಿಷ್ಟು ಕ್ರೀಡೆಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟರೆ ನೀವು ಬರೀಬೇಕು. ಇನ್ನು ಮುಂದೆ ಸಂಸ್ಕೃತಿ. ಇನ್ನು ಕರ್ನಾಟಕದ ಅಥವಾ ಕನ್ನಡ ನಾಡಿನ ಸಂಸ್ಕೃತಿಯನ್ನು ವಿವರಿಸಿರಿ ಅನ್ನುವಂತಹ ಪ್ರಶ್ನೆ ಕೊಟ್ಟರೆ 5 ಅಥವಾ 10 ಅಂಕಗಳಿಗೆ ಕೊಟ್ಟರೆ ನೀವು ಇದನ್ನು ಬರೆಯಿರಿ. ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯು ಬಹಳಷ್ಟು ಶ್ರೀಮಂತವೂ ವೈವಿಧ್ಯಪೂರ್ಣವಾಗಿದೆ. ಗ್ರಾಮಾಂತರ ಪ್ರದೇಶದ ಮುಗ್ಧ ಜನರು ಅನಕ್ಷರಸ್ಥರಾದರೂ ಕೂಡ ಅವರು ತಮ್ಮ ಭಾವನೆಗಳನ್ನು ಜನಪದ ಗೀತೆಗಳ ಮೂಲಕ ವ್ಯಕ್ತಪಡಿಸಿದ್ದು, ಇದು ನಾಡಿನಾದ್ಯಂತ ಇದರ ಬೃಹತ್ ಭಂಡಾರವೇ ಜನಗಳ ನಾಲಿಗೆಯ ಮೇಲೆ ನಲಿದಾಡ್ತಾ ಇತ್ತು. ಹಾಗೆ ಯಕ್ಷಗಾನ, ನಾಗಾರಾಧನೆ ಮತ್ತು ಭೂತದ ಕೋಲಗಳು ಕರಾವಳಿ ಕರ್ನಾಟಕದ ಹೆಮ್ಮೆಯ ಜನಪದ ಕಲೆಗಳು. ಕೃಷ್ಣ ಪಾರಿಜಾತ ಅನ್ನುವಂಥದ್ದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತ. ಹಾಗೆ ಜಗಲಿಗೆ ಮೇಳ, ಕರಡಿ ಮಜಲು, ಸುಗ್ಗಿ ಕುಣಿತ, ಕೋಲಾಟ, ಸಲಾಕೆ ಮತ್ತು ಸೂತ್ರದ ಬೊಂಬೆಯಾಟಗಳು, ಕರಗ, ಡೊಳ್ಳು ಕುಣಿತ, ವೀರಗಾಸೆ, ಸೋಮನ ಕುಣಿತ, ಹುತ್ತರಿ, ಬೋಲಕಾಟ್ ಮೊದಲಾದ ಜಾನಪದ ಪ್ರದರ್ಶನ ಕಲೆಗಳು ನಾಡಿನ ವಿವಿಧ ಪ್ರದೇಶಗಳಲ್ಲಿ ಇಂದೂ ಕೂಡ ಚಾಲ್ತಿಯಲ್ಲಿವೆ. ಹಾಗೆ ದೇಶ ವಿದೇಶಗಳಲ್ಲಿ ಈ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಕರ್ನಾಟಕದ ಜಾನಪದ ಕಲಾವಿದರು ಇಡೀ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ. ಇನ್ನು ಕರ್ನಾಟಕವು ಸಂಗೀತದ ನೆಲೆವೀಡಾಗಿದ್ದು, ದಕ್ಷಿಣಾದಿ ಸಂಗೀತವನ್ನು ಕರ್ನಾಟಕ ಸಂಗೀತ ಎಂದೇ ಕರೆಯುವ ಪದ್ಧತಿ ಇದೆ. ಅಂದರೆ ಇಲ್ಲಿ ಸಂಗೀತದಲ್ಲಿಯೂ ಕೂಡ ಕರ್ನಾಟಕ ಅನ್ನುವಂಥ ಹೆಸರಿದೆ. ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಗೌರವಿಸಲಾಗ್ತದೆ. ಹಾಗೆ ವೀಣಶೇಷಣ್ಣ, ಬೇಡಾರಾಮ್ ಕೃಷ್ಣಪ್ಪ, ಪಿಟೀಲು ಚೌಡಯ್ಯ, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಕದ್ರಿ ಗೋಪಾಲನಾಥ್, ಆರ್.ಕೆ. ಶ್ರೀಕಂಠನ್ ಮೊದಲಾದ ಅನೇಕ ಮಂದಿ ಹಿರಿಯ ತಲೆಮಾರಿನ ಸಂಗೀತಗಾರರು ಮಾತ್ರವಲ್ಲದೆ ನೂರಾರು ಜನ ಇಂದಿನ ಪೀಳಿಗೆಯ ಕಲಾವಿದರು ಕರ್ನಾಟಕ ಸಂಗೀತದಲ್ಲಿ ಹೆಸರು ಮಾಡಿದ್ದಾರೆ. ಹಾಗೆ ಹಿಂದೂಸ್ಥಾನಿ ಸಂಗೀತದ ಅನೇಕ ದಿಗ್ಗಜರು ಕರ್ನಾಟಕದವರೇ ಆಗಿದ್ದು, ಭೀಮಸೇನ ಜೋಶಿ, ಗಂಗೂಬಾಯಿ ಹಾನಗಲ್, ಬಸವರಾಜ ರಾಜಗುರು, ಮಲ್ಲಿಕಾರ್ಜುನ ಮನ್ಸೂರ್, ಮಾಧವ ಗುಡಿ, ಪುಟ್ಟರಾಜ ಗವಾಯಿ ಮೊದಲಾದವರನ್ನು ಕೂಡ ನಾವು ಹೆಸರಿಸಬಹುದು. ಇನ್ನು ಕರ್ನಾಟಕವು ಶಿಲ್ಪಕಲೆಯ ತೊಟ್ಟಿಲಾಗಿದ್ದು, ಹಲವಾರು ಜಗತ್ಪ್ರಸಿದ್ಧ ಶಿಲ್ಪಕಲಾಕೃತಿಗಳು ನೋಡುಗರ ಮನಸ್ಸನ್ನು ಸೆಳೆಯುತ್ತವೆ. ಶ್ರವಣಬೆಳಗೊಳದ ಗೊಮ್ಮಟ ಶಿಲ್ಪ, ಬಾದಾಮಿ ಮತ್ತು ಎಲ್ಲೋರಗಳ ಗುಹಾಲಯಗಳು, ಪಟ್ಟದಕಲ್ಲು, ಹಂಪಿ, ಬೇಲೂರು, ಹಳೆಬೀಡು, ಸೋಮನಾಥಪುರ ಮೊದಲಾದ ಸ್ಥಳಗಳಲ್ಲಿನ ದೇವಾಲಯಗಳು, ಬಿಜಾಪುರದ ಗೋಲಗುಮ್ಮಟ, ಮೈಸೂರಿನ ಸೈಂಟ್ ಫಿಲೋಮಿನಾ ಚರ್ಚ್, ಹೀಗೆ ಪಟ್ಟಿಯನ್ನು ಬೆಳೆಸುತ್ತಲೇ ಹೋಗಬಹುದು. ಕೆ. ವೆಂಕಟಪ್ಪ, ವೈ. ಸುಬ್ರಹ್ಮಣ್ಯರಾಜು, ಎನ್. ಎಸ್. ಸ್ವಾಮಿ, ಕೆ. ಕೆ. ಹೆಬ್ಬಾರ್, ಎಸ್. ಎಸ್. ಕುಕ್ಕೆ, ಎಂ. ಪಿ. ಮಿಣಜಗಿ, ಡಿ. ವಿ. ಹಾಲಭಾವಿ ಮೊದಲಾದವರು ವರ್ಣಚಿತ್ರಕಲೆಯಲ್ಲಿ ಹೆಸರು ಮಾಡಿದ್ದಾರೆ. ಹಾಗೆ ಜಟ್ಟಿತಾಯವ, ಕೆ. ವೆಂಕಟಲಕ್ಷ್ಮಮ್ಮ, ಯು. ಎಸ್. ಕೃಷ್ಣರಾವ್, ಮಾಯಾರಾವ್, ವಿ. ಎಸ್. ಕೌಶಿಕ್, ಉಷಾ ದಾತಾರ್ ಮೊದಲಾದವರು ನೃತ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇನ್ನು ರಂಗಭೂಮಿಯ ಕಡೆಗೆ ನೋಡುವುದಿದ್ರೆ, ಕರ್ನಾಟಕದ ರಂಗಭೂಮಿಯ ವೃತ್ತಿ ಮತ್ತು ಹವ್ಯಾಸಿ ಅನ್ನುವಂಥ 2 ಕವಲುಗಳಲ್ಲಿಯೂ ವಿಶೇಷವಾದಂಥ ಸಾಧನೆಯನ್ನು ಮಾಡಿದೆ. ವರದಾಚಾರ್, ಗುಬ್ಬಿ ವೀರಣ್ಣ, ಮೊಹಮ್ಮದ್ ಪೀರ್, ಹಿರಣ್ಣಯ್ಯ, ಎಂ. ಎನ್. ಗಂಗಾಧರ ರಾವ್ ಮೊದಲಾದವರು ವೃತ್ತಿ ರಂಗಭೂಮಿಯನ್ನು ಬೆಳೆಸಿದವರು. ಅದರ ಜೊತೆಯಲ್ಲೇ ಕೈಲಾಸಂ, ಪರ್ವತವಾಣಿ, ಶ್ರೀರಂಗ, ಗಿರೀಶ್ ಕಾರ್ನಾಡ್, ಬಿ. ವಿ. ಕಾರಂತ, ಸಿ. ಆರ್. ಸಿಂಹ, ಕೆ. ವಿ. ಸುಬ್ಬಣ್ಣ ಮೊದಲಾದ ಪ್ರತಿಭಾವಂತರು ಹವ್ಯಾಸಿ ರಂಗಭೂಮಿಯನ್ನು ಫಲವತ್ತಾಗಿಸಿದವರು. ಇನ್ನು ಕರ್ನಾಟಕವು ಚಲನಚಿತ್ರಗಳ ತಯಾರಿಕೆಯಲ್ಲಿ ಕೂಡ ಮುಂಚೂಣಿಯಲ್ಲಿದೆ. ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿವೆ. ಪುಟ್ಟಣ್ಣ ಕಣಗಾಲ್, ಗಿರೀಶ್ ಕಾರ್ನಾಡ್, ಟಿ. ಎಸ್. ನಾಗಾಭರಣ, ಗಿರೀಶ್ ಕಾಸರವಳ್ಳಿ, ಪಿ. ಶೇಷಾದ್ರಿ, ಎಂ. ಎಸ್. ಸತ್ಯು ಮೊದಲಾದವರು ನಿರ್ದೇಶನ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ. ರಾಜಕುಮಾರ್, ವಿಷ್ಣುವರ್ಧನ್, ಅನಂತ್ನಾಗ್, ಶಂಕರ್ನಾಗ್, ಅಶ್ವಥ್, ಬಾಲಕೃಷ್ಣ, ಅಂಬರೀಷ್, ಎಂ. ವಿ. ರಾಜಮ್ಮ, ಲೀಲಾವತಿ, ಪಂಡರಿಬಾಯಿ, ಬಿ. ಸರೋಜಾದೇವಿ ಮೊದಲಾದ ಕಲಾವಿದರು ಬೆಳ್ಳಿ ತೆರೆಯ ಮೇಲೆ ಮಿಂಚಿದ್ದಾರೆ. ಇವಿಷ್ಟನ್ನು ವಿದ್ಯಾರ್ಥಿಗಳೇ ಸಂಸ್ಕೃತಿ ಅನ್ನುವಂತಹ ವಿಷಯವನ್ನು ಕೊಟ್ಟರೆ ಇವಿಷ್ಟನ್ನು ಬರೆಯಿರಿ. ಇನ್ನು ಕೊನೆಯದಾಗಿ ಧರ್ಮದ ಬಗ್ಗೆ ಹೇಳುವುದಾದರೆ, ಕರ್ನಾಟಕ ಹಲವಾರು ಮತ ಧರ್ಮಗಳ ನೆಲೆಮನೆಯಾಗಿದೆ ಅಂತಲೇ ಹೇಳ್ಬೋದು. ಕ್ರಿಸ್ತಶಕದ ಆರಂಭದ ವೇಳೆಗೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿ ಇತ್ತು. ಗುಲ್ಬರ್ಗ ಜಿಲ್ಲೆಯ ಸನ್ನತಿ,
ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ, ಮಂಗಳೂರಿನ ಬಳಿಯ ಕದ್ರಿ ಮುಂತಾದವು ಆ ಕಾಲದ ಪ್ರಸಿದ್ಧವಾದಂಥ ಬೌದ್ಧ ಕೇಂದ್ರಗಳು. ನಂತರ ಜೈನ ಧರ್ಮವು ಕರ್ನಾಟಕಕ್ಕೆ ಕಾಲಿಟ್ಟಿತು. ಶ್ರವಣಬೆಳಗೊಳ, ಮೂಡಬಿದರೆ, ಕೊಪ್ಪಳ ಮುಂತಾದ ಸ್ಥಳಗಳಲ್ಲಿ ಜೈನ ಧರ್ಮವು ಪ್ರವರ್ಧಮಾನಕ್ಕೆ ಬಂದಿತು. ಗಂಗಾ, ಚಾಲುಕ್ಯ, ಕದಂಬ, ಹೊಯ್ಸಳ ಮೊದಲಾದ ಅನೇಕ ರಾಜವಂಶಗಳು ಜೈನ ಧರ್ಮ ಮತ್ತು ಸಂಸ್ಕೃತಿಯ ಏಳಿಗೆಗೆ ಬೆಂಬಲ ನೀಡಿದವುಗಳು. ವೈದಿಕ ಪರಂಪರೆಯ 3 ಮುಖ್ಯ ಕವಲುಗಳಾದಂತಹ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತಗಳಿಗೆ ಕರ್ನಾಟಕವೇ ಆವಾಸ ಸ್ಥಾನ. ಆದಿಶಂಕರರು ಶೃಂಗೇರಿಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರೆ, ರಾಮಾನುಜಾಚಾರ್ಯರು ತಮಿಳುನಾಡನ್ನು ಬಿಟ್ಟು ಮೇಲುಕೋಟೆಯಲ್ಲಿ ಹಲಕಾಲ ನೆಲೆಸಿದರು. ಮಧ್ವಾಚಾರ್ಯರಂತೂ ಹುಟ್ಟು ಕನ್ನಡಿಗರೇ ಆಗಿದ್ದಾರೆ. ಇನ್ನು ವೀರಶೈವ ಅಥವಾ ಲಿಂಗಾಯತ ಧರ್ಮವು ವಿಶ್ವಕ್ಕೆ ಕರ್ನಾಟಕದ ಕೊಡುಗೆಗಳಾಗಿದೆ. ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಸಿದ್ಧರಾಮ ಮುಂತಾದ ನೂರಾರು ಮಂದಿ ಶಿವಶರಣರು ಸಮಾಜದ ಮೇಲು ಕೀಳು ಅಂಕುಡೊಂಕುಗಳನ್ನು ತಮ್ಮ ನಡೆ, ನುಡಿ ಮತ್ತು ಸಾಹಿತ್ಯ ರಚನೆಯ ಮೂಲಕ ತಿದ್ದಿದ್ರು. ಮುಂದೆ ಕಾಣಿಸಿಕೊಂಡ ಶ್ರೀಪಾದರಾಜ, ಪುರಂದರದಾಸ, ಕನಕದಾಸ ಮೊದಲಾದ ಹರಿದಾಸರು ಈ ಉದಾತ್ತವಾದ ಕಾರ್ಯವನ್ನು ಮುಂದುವರಿಸ್ತಾರೆ. ಬಹಮನಿಯ ಅರಸರ ಕಾಲದಲ್ಲಿ ಇಸ್ಲಾಂ ಧರ್ಮವು ಕರ್ನಾಟಕದಲ್ಲಿ ನೆಲೆ ನಿಂತಿತಾದರೆ 16ನೇ ಶತಮಾನದ ವೇಳೆಗೆ ಕ್ರೈಸ್ತ ಧರ್ಮವು ರಾಜ್ಯಕ್ಕೆ ಕಾಲಿಟ್ಟಿತು. ತಮ್ಮ ನಂಬಿಕೆಯ ಧರ್ಮ ಅಥವಾ ಯಾವುದಾದರೂ ಇತರ ಧರ್ಮಗಳನ್ನು ಗೌರವಿಸುವಂತಹ ಧರ್ಮ ಸಮನ್ವಯತೆ ಕನ್ನಡಿಗರ ವಿಶೇಷವಾದಂತಹ ಗುಣ. ಹಿಂದೂ ಮುಸ್ಲಿಂ ಧರ್ಮಗಳೆರಡರ ಸಂಗಮವಾದಂಥ ಸೂಫಿ ಪಂಥವು ಇಲ್ಲಿ ಪ್ರಸಿದ್ಧವಾಗಿದ್ದು, ಜಾತಿ ಭೇದವಿಲ್ಲದೆ ಜನರು ಇದನ್ನು ಸ್ವೀಕರಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರು ಹೆಮ್ಮೆಯಿಂದ ಹೇಳಿದಂತೆ ಕರ್ನಾಟಕವು ಸರ್ವ ಜನಾಂಗದ ಶಾಂತಿಯ ತೋಟವೂ ಹೌದು. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ, ಪಾರಸಿಕರ ಉದ್ಯಾನವೂ ಕೂಡ ಆಗಿ ಕಂಗೊಳಿಸ್ತಾ ಇದೆ ಅಂತ ಕುವೆಂಪು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಧರ್ಮದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರಿಸಿ ಅಥವಾ ಟಿಪ್ಪಣಿಯನ್ನು ಬರೆಯಿರಿ ಅನ್ನುವಂಥದ್ದನ್ನು ಕೊಟ್ಟರೆ ಇದೇ ಉತ್ತರವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಚೆಲುವ ಕನ್ನಡ ನಾಡು ಅನ್ನುವಂತಹ ಪಾಠ ಮುಕ್ತಾಯವಾಗ್ತದೆ. ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೂಡ ಕೇಳಿದಿರಿ. ವಿದ್ಯಾರ್ಥಿಗಳೇ, ನಿಮ್ಮಲ್ಲೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕನ್ನಡ ಪಠ್ಯ ಪುಸ್ತಕ ಸಿಗದೇ ಇರುವಂಥದ್ದು ಕಾರಣಗಳಿರ್ತವೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆಯ ಹಿಂದಿನ ದಿವಸ ಮಾತ್ರ ಓದುವಂಥ ಕ್ರಮವನ್ನು ಹೊಂದಿರ್ತಾರೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಅಂಗಡಿಗಳಲ್ಲಿ ಕೂಡ ಲಭ್ಯವಾಗುವುದಿಲ್ಲ, ಅವರ ಸೀನಿಯರ್ಗಳಲ್ಲಿ ಕೂಡ ಸಿಕ್ಕಿರುವುದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆಲ್ಲ ಪ್ರಯೋಜನವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ವಿದ್ಯಾರ್ಥಿಗಳೇ, ಸರಿ, ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.